ನ್ಯೂಸ್ ಲಂಚ್ಗೆ ಮತ್ತೆ ಸ್ವಾಗತ. ವಿಶ್ವ ಹಿಂದೂ ಪರಿಷತ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ವಿರಾಟ ಹಿಂದೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ನೆಹರು ಮೈದಾನದಲ್ಲಿ ಸಂಜೆ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ವಿಎಚ್ಪಿ ಮುಖಂಡ ಆದಿತ್ಯನಾಥ್ ಮುಖ್ಯ ಭಾಷಣಕಾರರಾಗಿ ಮಾತನಾಡಲಿದ್ದಾರೆ. ಸಮಾವೇಶದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನ ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಭದ್ರತೆಗಾಗಿ ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಲಾಗಿದೆ. ಇನ್ನು ಇದೇ ವೇಳೆ ನಗರದ ಅಸಾರ್ ಹೊಂಡಾದಲ್ಲಿ ಮುಸ್ಲಿಂ ಸಮುದಾಯದವರು ಬೃಹತ್ ಧಾರ್ಮಿಕ ಸಮ್ಮೇಳನ ಹಮ್ಮಿಕೊಂಡಿದ್ದಾರೆ. ಮಂಗಳೂರಿನಲ್ಲೂ ಹಿಂದೂ ಸಮಾಜೋತ್ಸವಕ್ಕೆ ಕ್ಷಣಗಳು ಶುರುವಾಗಿದ್ದು ನಗರದಾದ್ಯಂತ ಕೇಸರಿಮಯವಾಗಿದೆ. ಪ್ರಮುಖ ವೃತ್ತ ಹಾಗೂ ಮಾರ್ಗಗಳನ್ನು ಕೇಸರಿ ಬಾವುಟಗಳಿಂದ ಶೃಂಗಾರಗೊಳಿಸಲಾಗಿದೆ. ಮಧ್ಯಾಹ್ನ 2:30ಕ್ಕೆ ನಗರದ ಅಂಬೇಡ್ಕರ್ ವೃತ್ತದಿಂದ ಸಮಾವೇಶದ ಸ್ಥಳದವರೆಗೆ ಶೋಭಾ ಯಾತ್ರೆ ನಡೆಯಲಿದೆ. ನಂತರ ಹಿಂದೂ ಸಮಾಜೋತ್ಸವ ಬೃಹತ್ ಸಮಾವೇಶ ನಡೆಯಲಿದೆ. ಇನ್ನು ಸಮಾವೇಶದಲ್ಲಿ ಸಾಧ್ವಿ ಬಾಲಿಕಾ ಸರಸ್ವತಿ ಮುಖ್ಯ ಭಾಷಣ ಮಾಡಲಿದ್ದಾರೆ. ಅಲ್ಲದೆ ಇವತ್ತು ಬೆಳಗ್ಗೆ ಮಂಗಳೂರಿನ ಪ್ರಮುಖ ದೇವಸ್ಥಾನಗಳಿಗೆ ಸಾಧ್ವಿ ಭೇಟಿ ನೀಡಿದರು. ಅಲ್ಲದೆ ದೇಶದಲ್ಲಿ ಹೆಚ್ಚುತ್ತಿರುವ ಹಿಂದೂ ವಿರೋಧಿ ಧೋರಣೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್. ಗುರುರಾಜ್, 2 ಸಮಾಜೋತ್ಸವಗಳು ನಡೀತಾ ಇವೆ. ಪ್ರಮುಖವಾಗಿ ಯಾವ ರೀತಿ ಹುಬ್ಬಳ್ಳಿ ಸಿದ್ಧವಾಗಿದೆ? ಭದ್ರತೆಯ ಹಿನ್ನೆಲೆಯಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ಭಾವನಾ, ಇವತ್ತು ಹುಬ್ಬಳ್ಳಿಯಲ್ಲಿ ಏಕಕಾಲಕ್ಕೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ಸಮಾಜದವರು ಬೃಹತ್ ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದಾರೆ. ಪೊಲೀಸರಿಗೆ ಈ 2 ಸಮಾವೇಶಗಳ ಭದ್ರತೆ ಒದಗಿಸುವ ಒಂದು ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಹುಬ್ಬಳ್ಳಿ ನಗರದಲ್ಲಿ ಸುಮಾರು 8 ಜನ SP ಗಳು, ಸುಮಾರು 16 ಜನ DSPಗಳು ಸೇರಿದಂಗೆ ಒಟ್ಟು 3,000 ಜನ ಪೊಲೀಸ್ ಸಿಬ್ಬಂದಿ 2 ಸಮಾವೇಶಗಳಿಗೆ ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ತಮಿಳುನಾಡಿನಿಂದ ಬಂದಿರುವಂಥ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಏನಿದೆ, ಕ್ಷಿಪ್ರ ಕಾರ್ಯಪಡೆಯ 2 ಕಂಪನಿಗಳು ಕೂಡ ಇವತ್ತಿನ ಭದ್ರತೆಗೆ ನಿಯೋಜಿಸಲಾಗಿದೆ. ಹುಬ್ಬಳ್ಳಿ ನಗರದಲ್ಲಿ ಸುಮಾರು ವಿವಿಧ ಪ್ರಮುಖ ಸ್ಥಳಗಳಲ್ಲಿ 150ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಸಲಾಗಿದೆ. ಸಮಾವೇಶಕ್ಕೆ ಬಂದು ಹೋಗುವವರ ಚಲನವಲನಗಳನ್ನು ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು, ಶಾಂತಿಯುತವಾಗಿ ಸಮಾವೇಶ ನಡೀಬೇಕು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಸಂಘಟನಾಕಾರರು ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾವುದೇ ಅನಾಹುತಗಳಾದರೆ ಅದಕ್ಕೆ ಸಂಘಟನೆ ಆಯೋಜಕರನ್ನೇ ಹೊಣೆ ಮಾಡುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಪೊಲೀಸರು ನೀಡಿದ್ದಾರೆ. ಇದರ ಜೊತೆಗೆ ಇವತ್ತು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ನಡೆಯಲಿರುವಂಥ ಏನು ವಿರಾಟ್ ಹಿಂದೂ ಸಮಾವೇಶದ ಅಂತಿಮ ಹಂತದ ಸಿದ್ಧತೆಗಳೆಲ್ಲವೂ ಕೂಡ ಈಗ ಪೂರ್ಣಗೊಂಡಿದ್ದಾವೆ. 4 ಗಂಟೆಗೆ ಇಲ್ಲಿ ಸಮಾವೇಶ ಆರಂಭ ಆಗುತ್ತೆ. ಸುಮಾರು 50,000ಕ್ಕೂ ಹೆಚ್ಚು ಜನ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮುಖ್ಯವಾಗಿ ಈ ಸಮಾವೇಶದಲ್ಲಿ ಗೋರಖಪುರದ ಸಂಸದರಾಗಿರುವಂಥ ಸ್ವಾಮಿ ಯೋಗಿ ಆದಿತ್ಯನಾಥ್ ಅವರು ಈ ಒಂದು ಸಮಾವೇಶದ ಪ್ರಮುಖ ಭಾಷಣಕಾರರಾಗಿ ಮಾತನಾಡಲಿದ್ದಾರೆ. ಈಗಾಗಲೇ ಯೋಗಿ ಆದಿತ್ಯನಾಥ್ ಅವರು ಗರ್ಭವಾಸಿ ಈ ಒಂದು ವಿಚಾರದಿಂದ ಸಾಕಷ್ಟು ದೇಶದಲ್ಲಿ ಸುದ್ದಿ ಮಾಡಿದಂಥ ಸಂಸದರು ಇವತ್ತು ಈಗಾಗಲೇ ನಗರಕ್ಕೆ ಅವರು ಆಗಮಿಸಿದ್ದಾರೆ. ವಿವಿಧ ದೇವಸ್ಥಾನಗಳನ್ನು ಸುತ್ತುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವೀಗ ನೆಹರು ಮೈದಾನದಲ್ಲಿದ್ದೀವಿ. ನೆಹರು ಮೈದಾನದ ಮುಖ್ಯ ವೇದಿಕೆ, ಈ ವಿರಾಟ್ ಹಿಂದೂ ಸಮಾವೇಶಕ್ಕೆ ಹಮ್ಮಿಕೊಂಡಿರುವಂತಹ ಮುಖ್ಯ ವೇದಿಕೆ ಇಲ್ಲಿ ನಾವೀಗ ನೋಡಬಹುದು. ಸಾಕಷ್ಟು ಸಿದ್ಧತೆಗಳೆಲ್ಲವೂ ಕೂಡ ಪೂರ್ಣಗೊಂಡಿದ್ದಾವೆ. ಪೊಲೀಸರ ಜೊತೆಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಒಂದು ಭದ್ರತೆಯನ್ನು ಒದಗಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಅವರು ಕೂಡ ಅಂದ್ರೆ ಮಫ್ತಿಯಲ್ಲಿ ಪೊಲೀಸರ ಜೊತೆಗೆ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಹಾಗಾಗಿ 2:30 ಸುಮಾರಿಗೆ ಇವ ಶೋಭಾಯಾತ್ರೆ ಆರಂಭ ಆಗುತ್ತೆ. ಆ ಶೋಭಾಯಾತ್ರೆ ಬಳಿಕ 2 ಗಂಟೆಗಳ ಕಾಲ ಶೋಭಾಯಾತ್ರೆ ನಡೆದ ಬಳಿಕ ಅಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ಹುಬ್ಬಳ್ಳಿಯ ನೆಹರು ಮೈದಾನಕ್ಕೆ ಬಂದು ಇಲ್ಲಿ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭಾವನಾ. ಎಸ್ ಗುರುರಾಜ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.